ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ರೀತು ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಖಂಡಿತ ರೀತು ಕೂಡ ಇದರಲ್ಲಿ ಭಾಗಿಯಾಗಿದ್ದಾಳೆ ಅನಿಸ್ತಿದೆ. ಒಂದು ಸಾಯಿಸಿದ್ಯಾರು ಅಂತ ಗೊತ್ತು, ಇಲ್ಲ ಅಂದರೆ ಖಂಡಿತ ಅವಳು ಕೂಡ ಇಲ್ಲಿ ಜೆ ಪಿ ಪಾಟೀಲ್ ದಾಳ ಆಗಿರ್ಬೋದು ಅನಿಸುತ್ತೆ. ಖಂಡಿತವಾಗ್ಲೂ ಕೂಡ ಅವಳು ಏನಾದರೂ ಮಾಡಿರಬೇಕು, ಇಲ್ಲ ಅಂದರೆ ಬೇರೆ ಯಾರೋ ಮಾಡಿರಬೇಕು. ಆ ವಿಷಯ ರೀತು ಗೊತ್ತಿದೆ. ಇವಳಿಂದಾನೇ ನನ್ನ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೋಬೇಕು ಅಂತ ಭಾರ್ಗವಿ ಅನ್ಕೋತಾಳೆ. ಇಲ್ಲಿ ಹೇಗಾದರೂ ಮಾಡಿ ಭಾರ್ಗವಿನ ಕೋರ್ಟ್ಗೆ ಹೋಗದಿರೋ ಹಾಗೆ ತಡಿಬೇಕು, ಅವರನ್ನು ಒಪ್ಪಿಸ್ಬೇಕು. ತಾತ್ಕಾಲಿಕವಾಗಿ ಆದರೂ ಸುಮ್ಮನಿರಿ, ಅಪ್ಪ ಖಂಡಿತ ನಿಮ್ಮನ್ನು ಒಪ್ಕೋತಾರೆ, ನಂತರ ಅವರೇ ನಿಮ್ಮನ್ನು ಕೆಲಸ ಕಳಿಸ್ತಾರೆ ಅನ್ನೋ ವಿಷಯಕ್ಕೆ ನಾನು ಭಾರ್ಗವಿಯವರ ಒಪ್ಪಿಗೆ ತೊಗೋಬೇಕು ಅಂತ ಅರ್ಜುನ್ ಅಂದ್ಕೊಂಡು ಭಾರ್ಗವಿ ಹತ್ರ ಬಂದು ಮಾತಾಡ್ತಾರೆ. ಏನಪ್ಪ ಇದು, ರೀತು ನೋಡಿದ್ರೆ ಈಗ ತಾನೇ ಯಾರ್ದೋ ಜೊತೆ ಮಾತಾಡ್ತಿದ್ಲು, ಅರ್ಜುನ್ ನೋಡಿದ್ರೆ ಈ ರೀತಿ ಹೇಳ್ತಿದ್ದಾನೆ. ಖಂಡಿತ ಇದು ಕೂಡ ಜೆ ಪಿ ಪಾಟೀಲ್ದೆ ಮಸ್ಲತ್ ಆಗಿರ್ಬೋದು ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ. ಜೊತೆಗೆ ಅರ್ಜುನ್ ಮಾತನ್ನು ಕೇಳಿ ಕೆಂಡ ಕಾಡ್ತಾಳೆ. ಆದರೆ ಇಲ್ಲಿ ಅರ್ಜುನ್ ದಯವಿಟ್ಟು ಸ್ವಲ್ಪ ದಿನ ಅಷ್ಟೇ, ಅಪ್ಪ ಒಪ್ಕೋತಿದ್ದಾಗೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆ ಸೊಸೆ ಆಗ್ತಾರೆ, ಆಮೇಲೆ ಎಲ್ಲ ಕೂಡ ಸರಿ ಹೋಗುತ್ತೆ, ನಂತರ ಅವರೇ ನಿಮ್ಮನ್ನು ಕೆಲಸ ಕಳಿಸ್ತಾರೆ ಅಂತ ಅರ್ಜುನ್ ಹೇಳ್ತಾರೆ. ಯೋಚನೆ ಮಾಡ್ತೀನಿ ಅಂತ ಭಾರ್ಗವಿ ಕೂಡ ಹೇಳ್ಬಿಡ್ತಾರೆ. ಆ ಕಡೆ ಶಕ್ತಿ ಪ್ರಸಾದ್ ನಿರ್ಮಲಾಗೆ ಕಾಲ್ ಮಾಡಿ ಜೆ ಪಿ ನನಗೆ ಮಾತು ಕೊಟ್ಟಿದ್ದಾನೆ, ನನ್ನ ಮಗಳು ಮನೆ ಸೊಸೆ ಆಗ್ತಾಳೆ ಅಂತ. ಅದನ್ನು ಬಿಟ್ಟು ಬೆನ್ನಿಂದ ಆಟ ಆಡಿದ್ರೆ ಖಂಡಿತ ಅವನಿಗಂತೂ ಉಳಿಕಾಲ ಇರುವುದಿಲ್ಲ. ಜೊತೆಗೆ ರೀತುವಿಗೂ ಮದುವೆ ಮಾಡಿಸೋದ್ರ ಮುಖಾಂತರ ನಮ್ಮ ಸಂಬಂಧನ ಗಟ್ಟಿ ಮಾಡ್ಕೋಬೇಕು ಅಂತ ಬೃಂದ ಮುಖಾಂತರ ಕೂಡ ಹೇಳಿಸಿದ್ದಾನೆ ಅಂದಾಗ ಖಂಡಿತ ಮದುವೆ ಹಾಕೋದ್ರಿಂದ ಖಂಡಿತ ನಿಮ್ಮಿಬ್ಬರ ಸಂಬಂಧ ಮತ್ತಷ್ಟು ಗಟ್ಟಿ ಆಗುತ್ತೆ, ಯಾರೂ ಕೂಡ ನಿಮ್ಮನ್ನು ಅಲ್ಗಾಡಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನಿರ್ಮಲಾ ಹೇಳ್ತಾರೆ. ನಂತರ ಇಲ್ಲಿ ಬೃಂದ ಬಂದದ ಅತ್ತೆ ನೀವೇನು ಯೋಚನೆ ಮಾಡಿಬಿಡಿ, ಭಾರ್ಗವಿನ ಮನೆಯಿಂದ ಓಡಿಸೋದು ನನ್ನ ಜವಾಬ್ದಾರಿ, ಇವತ್ತು ಏನಾಗುತ್ತೆ ಅಂತ ನೋಡ್ತೀನಿ ಅಂತ ಹೇಳ್ತಾಳೆ. ಕೊನೆಗೂ ಇಲ್ಲಿ ಹಬ್ಬಕ್ಕೆ ಗೊಂಬೆಗಳನ್ನ ಕೂರಿಸಿದ್ದಾರೆ. ಅಲ್ಲಿಗೆ ಭಾರ್ಗವಿ ಮತ್ತು ಅರ್ಜುನ್ ಬರ್ತಾರೆ. ಇಲ್ಲಿ ಮಾಂಗಲ್ಯ ಧಾರಣೆ ಆಗುತ್ತೆ ಭಾರ್ಗವಿಗೆ ಮತ್ತೊಮ್ಮೆ ಅರ್ಜುನಿಂದ. ಇದು ಯಾವತ್ತನ ಕೂಡ ಬೃಂದಾಯಿಂದ ಸಹಿಸೋಕ್ಕಾಗೋದಿಲ್ಲ. ನಂತರ ಭಾರ್ಗವಿ ಅರ್ಜುನ್ ಕೈಯಿಂದನೇ ಆ ಒಂದು ಪೂಜೆಯನ್ನು ಮಾಡಿಸ್ತಾರೆ ಶಕುಂತಲ ಅವರು. ತದನಂತರ ಮುತ್ತೈದೆಯರು ಅಂತ ಹೇಳಿ ಬಂದಂಥವ್ರು ಎಲ್ಲರೂ ಕೂಡ ಸೇರಿಕೊಂಡು ಭಾರ್ಗವಿಗೆ ಮುಖಕ್ಕೆ ಮಸಿ ಬಳಿದು ಇವಳಿಂದಾನೇ ಸಮಯ ಸಿಕ್ಕಿದ್ದು, ಇವಳೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ. ಇದರಿಂದಾಗಿ ಭಾರ್ಗವಿ ರೊಚ್ಚಿಗೆದ್ದದ ಇಲ್ಲಿ ಮನೆಯಿಂದ ಆಚೆ ಬರಬೇಕಾಗತ್ತೆ. ಇಲ್ಲಿ ಮಡಿಯಲ್ಲಿ ನಿಂತಹ ಭಾರ್ಗವಿ ಮಸಿ ಕೂಡ ತೊಳೆದು ಹೋಗುತ್ತೆ ಮಡಿಯಲ್ಲಿ. ನಂತರ ಮಹಾಕಾಳಿಯಾಗಿ ಮತ್ತೆ ಮನೆಗೆ ಎಂಟ್ರಿ ಕೊಡ್ತಾಳೆ. ಇದರ ಜೊತೆಗೆ ಪೊಲೀಸ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಮತ್ತು ಪ್ರತಾಪ್ ಇನ್ಸ್ಪೆಕ್ಟರ್ ಎಂಟ್ರಿ ಆಗಿದೆ. ಭಾರ್ಗವಿಗೆ ಕಾಲ್ ಮಾಡಿ ನೀವು ಈ ರೀತಿ ಕೆಲಸ ಮಾಡ್ತೀರಾ ಅಂದ್ಕೊಂಡಿರಲಿಲ್ಲ, ಸಂಧ್ಯಾನ ಸಾಯಿಸ್ಬಿಟ್ರಲ್ಲ ನೀವು ಕೂಡ ಅವ್ರ ಜೊತೆ ಸೇರಿಕೊಂಡು. ಸಂಧ್ಯಾ ಸಾಯ್ತಿದ್ದಾಗೆ ಅವ್ರ ಮನೆಗೆ ಸೊಸೆಯಾಗಿ ಹೋದ್ರಲ್ಲ, ನಿಜವಾಗ್ಲೂ ನಿಮ್ಮನ್ನು ನಂಬಿ ಅನ್ಅಫಿಷಿಯಲ್ ಆಗಿ ಸಂಧ್ಯಾಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡೆ, ನೀವಿಂಥವ್ರು ಅಂದ್ಕೊಂಡಿರಲಿಲ್ಲ ಅಂತ ಭಾರ್ಗವಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಪೊಲೀಸ್ ಕನ್ವಿನ್ಸ್ ಆಗೋದಿಲ್ಲ. ಖಂಡಿತ ನ್ಯಾಯ ಕೊಡಿಸಿ ತೋರಿಸ್ತೀನಿ ಅಂತ ಭಾರ್ಗವಿ ಪೊಲೀಸ್ಗೆ ಹೇಳ್ತಾಳೆ. ಜೊತೆಗೆ ಇಲ್ಲಿ ಜೆ ಪಿ ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ಈ ಒಂದು ಸಮಯದಲ್ಲಿ ಮನೆಯಲ್ಲಿ ನಡಿಬಾರ್ದು ಘಟನೆ